ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಅಟ್ ಪ್ರೆಸೆಂಟು ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ಮೈಸೂರಲ್ಲಿ ಇದ್ದೀನಿ. ಸೊ ಮೈಸೂರಿಗೆ ಏನಕ್ಕಪ್ಪ ಹೋದೆ ಅಂತಂದರೆ ನನ್ನ ಹೆಂಡತಿ ಈಗ ಆಷಾಢಕ್ಕೆ ಇಲ್ಲಿ ಬಂದಿದ್ದಾಳೆ. ನಾನು ಬಿಟ್ಟಿರೋಕ್ಕಾಗಲ್ಲ, ನೋಡಬೇಕು ಅಂತಂದ್ಲು, ಅದಕ್ಕೆ ಬಂದ್ಬಿಟ್ಟೆ. ಯಾರನ್ನ ಬಿಟ್ಟಿರೋಕ್ಕಾಗಲ್ಲ ಗೈಸ್, ಅದಕ್ಕೆ ನೋಡಕ್ಕೆ ಬಂದಿದ್ದಾರೆ. ಓಕೆ, ಏನೋ ಹೇಳ್ತಾ ಇದ್ದಲ್ಲ, ಹೇಳು. ಹಾಯ್, ನಾನು ನಿಮ್ಮ ರೇಷ್ಮೆ ಶೆಟ್ಟಿ. ಸೊ ಇದೊಂದು ಲೈಫ್ ಸ್ಟೈಲ್ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಬ್ಲಾಗ್ನ ಕೊನೆವರೆಗೂ ನೋಡಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಳ ಚಾನಲ್ ಇದೆ RLS ಬ್ಲಾಗ್ಸ್ ಅಂತ. ಆ ಹೆಸರು ಟಕ್ಕಂತ ಬರೋದೇ ಇಲ್ಲ, RLS ಬ್ಲಾಗ್ ಅಂತ. ಸೊ ದಯವಿಟ್ಟು ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಮೈಸೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ, ಒಳ್ಳೆ ಕೂರ್ಗ್ ಥರ ಆಗ್ಬಿಟ್ಟಿದೆ. 5 ನಿಮಿಷಕ್ಕೂ ಬಿಟ್ಟು ಮಳೆ ಬರ್ತಾ ಇದೆ. ಆ್ಯಂಡ್ ನೋಡಿ, ಮಳೆಗೆ ಕಾರೆಲ್ಲ ನೆಂದೋಗ್ಬಿಟ್ಟಿದೆ. ನೋಡಿ, ಕಾರ್ ಓನರೇ ಕಾರ್ ಓಡಿಸ್ತಾ ಇದ್ದಾರೆ. ಎಷ್ಟು ಸಿಂಪ್ಲಿಸಿಟಿ ಲೈಸ್ ಆನ್ ಕಾರ್. ನೋಡಿ, ಕಾರೆಲ್ಲ ನೀಟಾಗಿ ಒರ್ಸಮ್ಮ, ಇಲ್ಲಾಂದರೆ ಪೇಮೆಂಟ್ ಕೊಡಲ್ಲ ಆಮೇಲೆ, ಗೊತ್ತಾಯ್ತಾ? ನಿನಗೆ ಕಾರ್ ಓಡ್ಸೋಕ್ಕೆ ಪೇಮೆಂಟ್ ತಗೋತಿಲ್ಲ, ಕರೆಕ್ಟಾಗಿ ಓಡಿಸಿಲ್ಲ ಅಂದರೆ ಪೇಮೆಂಟ್ ಕಟ್. ಆಯ್ತು ಬುದ್ಧಿ. ನೀಯಪ್ಪ ಸಖತ್ತಮ್ಮ ನೀನು, ಸಖತ್ತು. ಗೈಸ್, ಬೆಂಗಳೂರು ತುಂಬ ಕೂಲ್ ಇದೆ ಅಂತ ಕೇಳಿರ್ತೀರಾ, ಅದೇ ಥರ ಮೈಸೂರು ತುಂಬ ಕೂಲ್ ಇದೆ. ಈಗ ಅಷ್ಟೊಂದು ಮಳೆ ಬರ್ತಾ ಇದೆ, ಸಖತ್ತಾಗಿದೆ ವೆದರು. ಈ ಥರ ವೆದರ್ ಇದ್ದಾಗ ನಾನು, ರೇಷು ಮತ್ತು ನಮ್ಮ ಬಾಮಯ್ಯದವರು ಕಾರ್ ಎತ್ಕೊಂಡು ಡ್ರೈವ್ ಹೋಗ್ಬಿಡ್ತೀವಿ. ಸೊ ಸಾಂಗ್ ಹಾಕ್ಕೊಂಡು ಪೀಸ್ಫುಲ್ ಆಗಿರುತ್ತೆ ಮೈಸೂರಲ್ಲಿ ಓಡಾಡೋದಕ್ಕೆ. ಬಟ್ ನನಗೆ ನಮ್ಮ ಬಾಮಯ್ಯದಂಗೆ ಇದು ತುಂಬ ಇಷ್ಟ. ಬಟ್ ಅವಳಲ್ಲ, ಇವಳು ಕಷ್ಟ ಅಂದ್ರೆ ಗೈಸ್ ಯಾವಾಗ್ಲೂ ನಾನೇ ಓಡಿಸ್ಬೇಕಲ್ವಾ? ನೀನೇ ಓಡಿಸ್ಬೇಕಂದ್ರೆ ಕಲ್ತಿರೋದು ನೀನೇ. ಪಕ್ಕದಲ್ಲಿ ಕುತ್ಕೊಬೇಕು, ನಾನು ಎಂಜಾಯ್ ಮಾಡ್ಬೇಕಂದ್ರೆ ನಾನು ಓಡಿಸ್ತಿರ್ತೀನಿ, ಇವ್ರಿಬ್ರು ಮಾತ್ರ ಎಂಜಾಯ್ ಮಾಡ್ತಾ ಇರ್ತಾರೆ ಗೈಸ್. ಏನು ಪಕ್ಕದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೇಕಲ್ವಾ? ಆಯ್ತು, ಈ ಸೀಟಲ್ಲೇ ಕುತ್ಕೊಂಡು ಓಡಿಸು, ಯಾರು ಬೇಡ ಅಂದ್ರು. ಆ ಸೀಟಲ್ಲಿ ಕುತ್ಕೊಂಡು ಹೆಂಗ್ ಓಡಿಸೋದು? ಸ್ಟೇರಿಂಗ್ ಇಲ್ಲಿ ತಂದಿರೋದು, ಮತ್ತೆ ಅಲ್ಲೇ ಕುತ್ಕೊಂಡು ಓಡಿಸ್ಬೇಕು. ಪಾಪ, ಹೋಗ್ಲಿ ಬಿಡಿ, ಅವಳು ಕಷ್ಟ ಅರ್ಥ ಆಯ್ತು. ಆದಷ್ಟು ಬೇಗ ನಾನು ಡ್ರೈವಿಂಗ್ ಕಲಿತೀನಿ, ಆಮೇಲೆ ಅವಳು ಪಕ್ಕದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದು ಇದ್ದೇ ಇದೆ. ಓಕೆನಾ? ಅದೇನು ಮಕ್ಕಳಾಟನ ಟಕ್ ಅಂತ ಕಲ್ತ್ಬಿಡಕ್ಕೆ ಸ್ವಲ್ಪ ಟೈಮ್ ಬೇಕಮ್ಮ. ರೋಡಲ್ಲಿರೋರ ಜೀವ ಎಲ್ಲ ನಮ್ಮ ಕೈಲಿರುತ್ತೆ. ಸೊ ಅದರಿಂದ ಅದು ಸ್ವಲ್ಪ ಟೈಮ್ ಬೇಕು. ಪರ್ಫೆಕ್ಟಾಗಿ ಕಲ್ತ್ಬಿಟ್ಟು ಓಡಿಸಲ್ಲ. ಓಕೆನಾ? ಸೊ ಇವಾಗ 2 ಕೆಲಸ ಇದೆ. ಒಂದು ಡೆಕಾಥ್ಲಾನ್ಗೆ ಹೋಗ್ಬೇಕು, 3 ಓಕೆ, ಒಂದು ಡೆಕಾಥ್ಲಾನ್ಗೆ ಹೋಗ್ಬೇಕು, ಆ್ಯಂಡ್ ಇನ್ನೊಂದು ನಮ್ಮ ಬಾಮಯ್ಯದವ್ರ ಸೈಟ್ ನೋಡಕ್ಕೆ ಹೋಗ್ಬೇಕು. ಅವ್ರದ್ದು ಸೈಟ್ ವಿಸಿಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಕೆಲಸ ಏನಮ್ಮ, ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ಶಾಪ್ ಮಾಡೋದಿದೆ, ಗ್ರೋಸರೀಸು, ಅದಕ್ಕೆ ಹೊರಟಿದ್ದೀವಿ. ಓಕೆನಾ? ಸೊ ಈ 3 ಕೆಲಸಗಳಿದೆ ನೋಡಿ. ಇದೇ ಥರ ಸಾಂಗ್ ಹಾಕ್ಕೊಂಡು ಈ ಥರ ಡ್ರೈವ್ ಹೋಗ್ತಾ ಇರ್ತೀವಿ ಮೈಸೂರಲ್ಲಿ. ಎಸ್, ಅದರಲ್ಲೂ ಮಳೆ ಬಂದಾಗಂತೂ ಮಿಸ್ಸೇ ಇಲ್ಲ, ಒಂದು ಡ್ರೈವ್ ಅಂತೂ ಹೋಗೇ ಹೋಗ್ತೀವಿ. ಸಕ್ಕತ್ತಾಗಿರುತ್ತೆ ಫೀಲ್ ಮಾತ್ರ. ಎಸ್, ಆ್ಯಂಡ್ ಸೊ ಅದಕ್ಕೋಸ್ಕರ ನಮ್ಮ ಡ್ರೈವರ್ಗೆ ಒಂದು ಥ್ಯಾಂಕ್ಸ್, ಧನ್ಯವಾದ ತಿಳಿಸ್ತಾ ಇದ್ದೀವಿ ಈ ಮುಖಾಂತರ. ನೀವೊಂದು ಹೇಳ್ಬಿಡಿ ಥ್ಯಾಂಕ್ಸು. ಓಕೆ, ಅಣ್ಣ ತಂಗಿಯ ಜಗಳ ಬೇಡ, ಈಗ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಗೈಸ್. ಆವತ್ತಿಂದ ಹೇಳ್ತಾ ಇದ್ದೆ ಕಾರ್ಗೊಂದು ಹೆಸರಿಡು ಅಂತ. ಇವಳು ಯಾವುದು ಡಿಸೈಡ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಡಿಸೈಡ್ ಮಾಡಿಬಿಡೋಣ ಕಾರ್ ನೇಮು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇವಳನ್ನ ಏನಮ್ಮ ಇಡೋದು ನೇಮು ಅಂತ ಕೇಳಿದ್ದಕ್ಕೆ ವೈಟಿ ಅಂತಂದ್ಲು. ವೈಟಿ ಯಾಕೋ ಚೆನ್ನಾಗಿಲ್ಲ, ಅದಕ್ಕೆ ಮಿಲ್ಕಿ ಅಂತ ಇಡೋಣ ಅಂತ ಅಂದ್ಕೊಂಡೆ. ಸೊ ಕಾರ್ ನೇಮು ಇನ್ಮೇಲಿಂದ ಮಿಲ್ಕಿ. ನಾವು ಇನ್ಮೇಲೆ ಕಾರ್ ಅಂತ ಹೇಳಲ್ಲ, ಮಿಲ್ಕಿ ಅಂತ ಹೇಳ್ತೀವಿ. ಓಕೆನಾ? ಸೊ ನೀವು ಇನ್ಮೇಲೆ ಕೇಳಬೇಕಂದ್ರೆ ಕಾರ್ ಬಗ್ಗೆ. ಓಹೋ, ಹೌದಾ? ಓಕೆ, ಸೊ ನಾವು ಸ್ವಲ್ಪ ವೈಟೆ, ಇವ್ರು ಹಾಲಿದ್ದಂಗೆ, ನಾವು ಕಾಫಿ ಪುಡಿ ಇದ್ದಂಗೆ. ಅವೆರಡು ಸೇರಿದ್ರೆ ಒಳ್ಳೆ ಕಾಫಿ ಆಗೋದು ಅಲ್ವಾ ಬ್ರೋ? ಏಯ್ ಇಲ್ಲ, ಬಟ್ ಹಾಲು ಕಾಫಿ ಪುಡಿ ಸೇರಿದ್ರೇ ಒಳ್ಳೆ ಕಾಫಿ ಆಗೋದು. ನನ್ನ ಮಾತಿದೆ, ಕರೆಕ್ಟಾಗಿ ಅಣ್ಣ ತಂಗಿ ಸೇರ್ಕೊಂಡು ರೇಗಿಸ್ತವ್ರೆ, ಅದೆಲ್ಲ ತಲೆಗೆ ಹಾಕೋಬೇಡಿ, ನನ್ನ ಮಾತು ಕೇಳಿ ನೀವು. ಓಕೆನಾ? ನಾನೇನು ಹೇಳ್ತಾ ಇದ್ದೆ, ಕಾರ್ ನೇಮ್ ಬಂದು ಮಿಲ್ಕಿ. ಗಾಯ್ಸ್ ನೋಡಿ, ಮಳೆ ಶುರುವಾಯಿತು, ಸಖತ್ತಾಗಿ ಬರ್ತಾ ಇದೆ ಮಳೆ. ಸೊ ನನಗಿದೇ ಬೇಕಿತ್ತು, ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ, ಸೂಪರ್. ಈ ವೆದರಲ್ಲಿ ಹೋಗೋದು ಚೆನ್ನಾಗಿದೆ. ಹೌದು. ಯಾರಿಗೆ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸುತ್ತೆ ಗೈಸ್? ನನಗೂ ಅನ್ಸುತ್ತಾ?
ನಂಗೆ ನಾರ್ಮಲ್ ಆಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸಲ್ಲ. ಇನ್ನು ಅದು ಹೆಂಗ್ ತಿಂತಾರಪ್ಪ ಇವರು ಮಳೆಯಲ್ಲಿ. ಮನೇಲಿ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸುತ್ತೆ ಸಿಕ್ಕಾಬಟ್ಟೆ. ಓಕೆ ಹಂಗ್ ಮಾಡ್ತೀನಿ ಬ್ರೋ ನೋಡಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತಾ ಇದೆ ಅಂತೆ. ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್. ಇನ್ನ ಒಂದ್ ವಾರ ಆದ್ರೂ ಸುಧಾರಿಸ್ಕೊಂಡಿಲ್ಲ, ಈಗ ಮತ್ತೆ ಐಸ್ ಕ್ರೀಮ್ ಬೇಕಂತೆ. ಗಾಯ್ಸ್ ಇವಾಗ ಫಸ್ಟು ಡೆಕಾತ್ಲಾನ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಡೆಕಾತ್ಲಾನ್ ಇರೋದು ಈ ಗರ್ಡಾ ಮಾಲ್ ಹತ್ರ. ಸೊ ಇಲ್ಲಿ ಎಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲಿ ಬರಬೇಕು ಅಂತ ಏನೂ ಗೊತ್ತೇ ಇಲ್ಲ. ಅಟ್ಲೀಸ್ಟ್ ಕೇಳೋಣ ಅಂದ್ರೂ ಯಾರೂ ಇಲ್ಲ, ಅದಕ್ಕೆ ನಾವೇ ಹೆಂಗೆಂಗೋ ಹೋಗ್ತಾ ಇದ್ದೀವಿ. ಸೊ ಈಗ ಬನ್ನಿ ಹೋಗೋಣ. ಗಾಯ್ಸ್ ಇವಳು ನೋಡಿ, ಇವಳು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ, ಇವಳು ಬ್ಲಾಗ್ ಮಾಡೋದಕ್ಕೆ ನಾನು ನಿಲ್ಲಿಸ್ಬೇಕಂತೆ. ಇದೆಂಥ ರಾಜಕೀಯ ನೋಡಿ. ಆ್ಯಂಡ್ ಇದೇ ಡೆಕಾತ್ಲಾನು. ಗಾಯ್ಸ್ ನಿಮಗೆ ಗೊತ್ತಿದೆ ಡೆಕಾತ್ಲಾನಲ್ಲಿ ಏನು ಸಿಗುತ್ತೆ ಅಂತ. ಸೊ ಎಲ್ಲ ಥರ ಸ್ಪೋರ್ಟ್ಸ್ ವೇರ್ ಸಿಗುತ್ತೆ. ಆ್ಯಂಡ್ ಕೊಡಿ ಬ್ರೋ ಇಲ್ಲಿ. ಆ್ಯಂಡ್ ಇದು ಜಾಕೆಟ್ ತೊಗೋಬೇಕು ಅಂತ ಬಂದಿದ್ದು ನಾವು. ಸೊ ತೊಗೊಂಡಿದ್ದಾರೆ. ಇವ್ರ ಹತ್ರನೇ ಇನ್ನೊಂದಿದೆ ಇದೇ ಥರ, ಬಟ್ ಕಲರ್ ಡಿಫ್ರೆನ್ಸ್ ಅಷ್ಟೇ. ಕೂಲಿಂಗ್ ಗ್ಲಾಸ್ ತೊಗೊಂಡಂಗೆ. ಅದು ಬೇಡ, ಇದು ತೊಗೊಡು, ಚೆನ್ನಾಗಿರೋದು. ಕೊಡಿಲ್ಲ ಒಂದು ಎತ್ಕೊಳ್ಳಿ ನೋಡೋಣ. ಅಲ್ಲೋ ನಾನು ಟ್ರೈ ಮಾಡ್ತೀನಿ ಅಂತೇಳಿ ನೀನು ಟ್ರೈ ಮಾಡು ಅಂತಲ್ಲ. ಚೆನ್ನಾಗೈತೆ. ಏಯ್ ಚೆನ್ನಾಗಿದೆ, ತಗೋದು. ಹ್ಞೂ ಗೈಸ್ ಹೆಂಗಿದೆ? ಸಕತ್ತಾಗಿದೆಲ್ಲ. ಇದು ಚೆನ್ನಾಗಿದೆ, ಬ್ಲ್ಯಾಕು ಚೆನ್ನಾಗಿದೆ. 899 ಓನ್ಲಿ, 900 ರೂಪಾಯಿ. ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅನಿಸ್ತಾ ಇದೆ. ನೋಡೋಣ ಆನ್ಲೈನಲ್ಲಿ ಚೆಕ್ ಮಾಡಿ. ಫ್ರೆಂಡ್ ನೋಡ್ಕೊ, ಆನ್ಲೈನಲ್ಲಿ ನೋಡೋಣ. ನೋಡಿ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದರೆ ಯಾವ ರೇಂಜಿಗೆ ಮಳೆ ಬರ್ತೈತೆ. ಸರ್ಕಲ್ ನೋಡಿ ಮಳೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಆ್ಯಂಡ್ ಅಲ್ಲಿ ಪ್ಯಾಲೇಸ್ದು ಇನ್ನೊಂದು ಗೇಟ್ ಇದೆ ಅಲ್ಲಿ. ಸೊ ಇವಾಗ ಎಂಟ್ರೆನ್ಸ್ ಅಲ್ಲೊಂದು ಗೇಟ್ ಇದೆ, ಇಲ್ಲೊಂದು ಗೇಟ್. ಅದು ನಿಮ್ಗೆ ಗೊತ್ತಾಗಲ್ಲ, ಬಾ ಚಿಕ್ಕ ಹುಡುಗಿ. ಗೈಸ್ ಬನ್ನಿ. ಹೌದು ಗೈಸ್, ನೋಡೋದಕ್ಕೆ ಒಳ್ಳೆ ಮಡಿಕೇರಿ ತರ ಬದಲಾಗ್ಬಿಟ್ಟಿದೆ ಮೈಸೂರು. ಸಾಕಾಗಿದೆ ಮಾತ್ರ. ನೀರು ನೋಡಿ ಹೆಂಗ್ ನಿಂತಿದೆ ಇಲ್ಲಿ. ಹೊಟ್ಟೆ ಹೋಯ್ತು ಈಗ ತೋರಿಸ್ತಾವನೆ. ಹಿಂಗೆ ನಮ್ಗೆ ಆವಾಜು. ಮೈಸೂರಿಗೆ ಬಂದು ಹೆಚ್ಕೊಬಿಟ್ಟವಳು ಗೈಸ್ ಇವಳು. ಹೌದು, ಅದೆಲ್ಲ ನಾವು ವಿಡಿಯೋ ಎಲ್ಲ ಮಾಡಿದ್ವಿ ನೋಡಿ. ಸಾಕಾತ್ ಮಳೆ ಮಾತ್ರ ಗಾಯ್ಸ್. ಮಳೆ ಅಂತೂ ಕಮ್ಮಿನೇ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸರಿಯಾಗಿ ಬರ್ತೈತೆ. ರೋಡೇ ಕಾಣಿಸ್ತಾ ಇಲ್ಲ ನೋಡಿ ನಮಗೆ. ಇನ್ನೊಂಚೂರು ರೈಸ್ ಆದರೆ ಸ್ವಲ್ಪ ಸೈಡಲ್ಲಿ ಹಾಕ್ಬೇಕಾಗುತ್ತೆ, ಬಟ್ ಆದರೂ ಪರವಾಗಿಲ್ಲ. ಎಸ್, ಲೆಫ್ಟ್ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಲೆಫ್ಟ್ ತಗೋಬೇಕು. ಗೈಸ್ ಕುವೆಂಪು ನಗರದಲ್ಲಿದ್ದೀವಿ. ಸೊ ಇಲ್ಲೇ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನಮ್ಮ ಬಾಮಯ್ಯದವರು ಸಿವಿಲ್ ಇಂಜಿನಿಯರು, ಆ್ಯಂಡ್ ನಮ್ಮ ಮಾವ ಅವರು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರಲ್ಲ. ಸೊ ಇಬ್ಬರು ಸೇರಿ ವರ್ಕ್ನ ಮಾಡಿಸ್ತಾ ಇದ್ದಾರೆ. ಸೊ ಅದೇ ಸೈಟಲ್ಲಿದ್ದೀವಿ ನೋಡಿ. ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಸೊ ಇನ್ನೂ ಕೆಲಸ ನಡೀತಾ ಇದೆ. ಗೈಸ್ ಅಣ್ಣನೂ ತಂಗಿನೂ ಈ ಮಳೆಯಲ್ಲಿ ಫಲೂಡಾ ತಿನ್ಬೇಕಂದ್ರೆ. ಬ್ರೋ ಮಳೇಲಿ ಬೇಕಾ? ಒಂದು ವಾರ ಇಬ್ಬರು ಕೋಲ್ಡು ತಲೆನೋವಿಂದ ಎಫೆಕ್ಟ್ ಆಗೋರೆ, ಬಟ್ ಸ್ಟಿಲ್ ಫಲೂಡಾ ಬೇಕಂತೆ. ನೋಡಿ, ಸೊ ಫಲೂಡಾ ಶಾಪಿಗೆ ಬಂದಿದ್ದೀವಿ. ಸೊ ನನಗೂ ತಿನ್ನು ಅಂತ ರೆಕಮೆಂಡ್ ಮಾಡ್ತಾವಳೆ. ಮೇಬಿ ಕೋಲ್ಡ್ ವೆದರ್ ಬೇರೆ ಕೋಲ್ಡ್ ಆಗಿದೆ. ಚೆನ್ನಾಗಿದೆ ವೆದರ್ಗೆ, ಬೇರೆ ಕೋಲ್ಡ್, ಬಟ್ ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ನನಗೆ ಪಾನಿಪುರಿ ಬೇಕು ಅಂತ ಹಠ ಮಾಡಿ ಇವ್ರನ್ನ ಕರ್ಕೊಂಬಂದಿದ್ದೀನಿ. ಸೊ ಈಗ ಪಾನಿಪುರಿ ತೊಗೊಂಡಿದ್ದೀವಿ. ತಗಮ್ಮ ಪಾನಿಪುರಿ. ಡೋರ್ ಸರ್ವಿಸ್ ನೋಡಿರ್ತೀರಾ, ಇದು ಕಾರ್ ಸರ್ವಿಸ್. ಓಕೆ ಗಾಯ್ಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಓಕೆನಾ? ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.